ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿದ್ದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಈ ಎಲ್ಲ ಟಿಪ್ಸ್ಗಳು ಯಾವ ಅಂತೇಳಿ ನೋಡ್ಕೊಂಡು ಬರೋಣ. ಸೊ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಈ ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ಮೊದಲೇ ಟಿಪ್ ಬಂದು ನೋಡ್ತಾ ಇರ್ಬೋದು ನೀವು, ಮನೆಯಲ್ಲಿ ನೈಫ್ಗಳನ್ನು ನಾವು ಯೂಸ್ ಮಾಡ್ತೀವಿ ವೆಜಿಟೇಬಲ್ಸ್, ಫ್ರೂಟ್ಸ್ ಏನಾದರೂ ಕಟ್ ಮಾಡೋದಕ್ಕೆ. ಸೊ ಡೈಲಿ ಯೂಸ್ ಮಾಡ್ದಂಗೆಲ್ಲ ಇದರ ಶಾರ್ಪ್ನೆಸ್ ಹಾಳಾಗಿಬಿಡುತ್ತೆ. ಅವಾಗ ಇದನ್ನು ಹೇಗೆ ಶಾರ್ಪ್ ಮಾಡ್ಕೊಳ್ಳೋದು, ಮನೆಯಲ್ಲಿ ತೋರಿಸಿದಾಗೇನೆ ನೀಟಾಗಿ ಒಂದೆರಡು ಮೂರು ಸರಿ ಇದನ್ನು ಈ ರೀತಿ ಶಾರ್ಪ್ ಮಾಡ್ಕೊಂಡ್ರಂದ್ರೆ ಎಷ್ಟೇ ಮೊಂಡಾಗಿರುವಂತಹ ಚಾಕ್ ಕೂಡ ನೀಟಾಗಿ ಶಾರ್ಪ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮೊದಲಿದ್ದ ನೈಫಿಗೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಮಗ್ಗನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿ ಮಂಡಾಗಿರುವಂಥ ಚಾಕ್ಗಳನ್ನು ಶಾರ್ಪ್ ಮಾಡ್ಕೊಳ್ಬೋದು. ಹಾಗೆಯೇ ಈ ರೀತಿ ಕೆಬ್ಬಣದ ಇರುವಂಥ ಚಾಕನ್ನು ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ಯಾವುದಾದ್ರೂ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಟಾಗ ಅದರ ನೀರಿನಂಶ ಇರೋದ್ರಿಂದ ಜಂಗ್ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ಒಂದು ನೈಫಿಗೆ ನಾವು ಸ್ವಲ್ಪ ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನು ಸ್ವಲ್ಪ ಅಪ್ಲೈ ಮಾಡಿ ಇಡೋದ್ರಿಂದ ಚಾಕ್ ಹಿಂದ್ಗಡೆ ಇರುವಂತಹ ಕಟ್ಟಿಗೆನೂ ಕೂಡ ನೀಟಾಗಿ ಹೊಸರಂತೆ ಕಾಣುತ್ತೆ. ಹಾಗೆಯೇ ಚಾಕಿಗೆ ಯಾವುದೇ ರೀತಿ ಜಂಗ್ ಹಿಡಿಯೋದಿಲ್ಲ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ಖಂಡಿತ. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಟೈಲರಿಂಗ್ ಮಾಡೋರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ರೀತಿಯ ಸೀಸರ್ಗಳು ಒಂದೆರಡು ಮನೆಯಲ್ಲಿದ್ದರೆ ಒಂದು ಹಿಂದಕ್ಕೆ ಹಾಕ್ಬಿಟ್ರು ಅಥವಾ ಜಾಸ್ತಿ ಯೂಸ್ ಮಾಡದೆ ಇಟ್ಟಾಗ ಈ ರೀತಿ ಜಂಗ್ ಹಿಡಿಯುತ್ತೆ. ಹಾಗೇನೆ ಇದು ಸ್ಟ್ರಕ್ ಆಗ್ತಾ ಇರುತ್ತೆ, ನೀಟಾಗಿ ಕಟ್ ಆಗ್ತಾ ಇರೋದಿಲ್ಲ, ಮೂವ್ ಆಗ್ತಾ ಇರೋದಿಲ್ಲ. ಸೊ ಅವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ಇದಕ್ಕೆ ಜಸ್ಟ್ ಮನೆಯಲ್ಲಿರ್ತಕ್ಕಂಥ ವ್ಯಾಸ್ಲೀನನ್ನು ಈ ರೀತಿ ಎಲ್ಲಿ ಥ್ರೆಡ್ ಎಲ್ಲ ಇರುತ್ತಲ್ವ ಅಲ್ಲಿ ಈ ಒಂದು ವ್ಯಾಸ್ಲೀನನ್ನು ಅಪ್ಲೈ ಮಾಡಬೇಕು. ನಂತರ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಜಂಗ್ ಎಲ್ಲಿ ಹಿಡಿದಿರುತ್ತೆ ಅಲ್ಲಿ 2 ಡೇಸ್ಗೆ ಒಂದ್ಸರಿ ಈ ರೀತಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದ್ರ ಮೇಲ್ಗಡೆ ಇರುವಂಥ ಜಂಗಿನ ಅಂಶ ಎಲ್ಲನೂ ಹೋಗುತ್ತೆ. ಹಾಗೆಯೇ ಇದು ನೀಟಾಗಿ ಇರುತ್ತೆ ಯಾವಾಗಲೂ. ಮತ್ತೆ ನೆಕ್ಸ್ಟ್ ಟೈಮ್ ಜಂಗು ಕೂಡ ಹಿಡಿಯೋದಿಲ್ಲ, ಯಾಕಂದರೆ ಇದ್ರ ಮೇಲ್ಗಡೆ ವ್ಯಾಸ್ಲೀನನ್ನು ಅಪ್ಲೈ ಮಾಡಿರೋದ್ರಿಂದ ನೀಟಾಗಿ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಈ ರೀತಿ ನೀವು ಟೈಲರಿಂಗ್ ಮಷಿನ್ಗೂ ಕೂಡ ಎಲ್ಲೆಲ್ಲಿ ಜಂಗ್ ಹಿಡಿತಾ ಇರುತ್ತೆ, ಸ್ಟ್ರಕ್ ಆಗ್ತಾ ಇರುತ್ತಲ್ವ, ಸೊ ಅಲ್ಲಲ್ಲಿ ನೀವು ಈ ರೀತಿ ವ್ಯಾಸ್ಲೀನನ್ನು ಅಪ್ಲೈ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ, ಓಕೆನಾ. ಜಸ್ಟ್ ವ್ಯಾಸ್ಲೀನನ್ನು ಮುಖಕ್ಕೆ ಹಚ್ಕೊಳ್ಳೋದಲ್ಲದೆ ಹೀಗೂ ಕೂಡ ನೀವು ರಿಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಟಿಪ್ ಬಂದು, ಮನೆಯಲ್ಲಿ ನಾವು ಎಷ್ಟು ನೋಡಿ ರೈಸ್ನ ಮಾಡಿದ್ರು ಒಂದು ಸ್ವಲ್ಪ ಜಾಸ್ತಿ ಉಳ್ದೇನೆ ಬಿಡುತ್ತೆ. ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಮಾರ್ನಿಂಗ್ ಮಾಡಿರೋ ರೈಸನ್ನು ನೈಟ್ ಕೊಡೋಕೆ ಹೋದರೆ ಯಾರೂ ತಿನ್ನೋದಿಲ್ಲ. ಸೊ ಬಿಸಿ ರೈಸ್ನೇ ಬೇಕಂತಾರೆ. ಸೊ ಆವಾಗ ನೀವು ಬಿಸಿ ರೈಸ್ ಮಾಡುವಾಗ ಉಳಿದಿರ್ತಕ್ಕಂಥ ರೈಸ್ನ ಅದರಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ವ, ಈ ರೀತಿ 95% ಅಷ್ಟು ಕುಕ್ ಆದ ರೈಸಲ್ಲಿ ಲಾಸ್ಟಿಗೆ ಉಳಿದಿರ್ತಕ್ಕಂಥ ಮಾರ್ನಿಂಗ್ ಉಳಿದಿರುತ್ತಲ್ವ ಆ ರೈಸನ್ನು ಜಸ್ಟ್ ಈ ರೀತಿ ಹಾಕಿ ಒಂದು 5 ಸೆಕೆಂಡ್ವರೆಗೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಇದನ್ನು ನೀರನ್ನು ಸಪ್ರೇಟ್ ಮಾಡಿ ಇದನ್ನು ಹಳ್ಳೋದಕ್ಕೆ ಬಿಟ್ಟು ನಂತರ ಸರ್ವ್ ಮಾಡೋದ್ರಿಂದ ಬಿಸಿ ಅನ್ನ ಮತ್ತು ಮಾರ್ನಿಂಗ್ ಉಳಿದಿರ್ತಕ್ಕಂಥ ಅನ್ನ ಎರಡೂ ಸೇರಿ ಬಿಸಿ ಅನ್ನ ರೆಡಿ ಆಗುತ್ತೆ. ಅವಾಗ ಫುಡ್ ವೇಸ್ಟ್ ಆಗೋದಿಲ್ಲ, ಬಿಸಿ ಅನ್ನ ಅಂತೇಳಿ ಎಲ್ಲರೂ ಊಟ ಮಾಡ್ತಾರೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಮಾರ್ನಿಂಗ್ ರೈಸ್ನ ಯಾರೂ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಸೊ ಅವಾಗ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಯಾವುದಾದ್ರೂ ನಾವು ಡ್ರೆಸ್ಗಳಿಗೆ ಪಿನ್ಗಳನ್ನು ಪಿನ್ ಮಾಡ್ಕೊಂಡಾಗ ಅದು ಔಟ್ಸೈಡ್ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಆವಾಗ ನಮಗೆ ಅಷ್ಟೊಂದು ಕಂಫರ್ಟ್ ಅಂತ ಅನ್ಸೋದಿಲ್ಲ. ಸೊ ಈ ರೀತಿ ಕಲರ್ ಪಿನ್ಗಳನ್ನು ತರೋದಕ್ಕೆ ಹೋದರೆ ಒಂದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಸೊ ಆವಾಗ ನೀವು ಈ ರೀತಿ ಸೇಫ್ಟಿ ಪಿನ್ಗಳನ್ನು ಕಲರ್ ಪಿನ್ನಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿರ್ತಕ್ಕಂಥ ನಿಮಗೆ ನೇಲ್ ಪಾಲಿಶ್ ಕಲರ್ಗಳನ್ನು ಈ ರೀತಿ ಅಪ್ಲೈ ಮಾಡ್ಕೊಳ್ಬೋದು. ನಿಮಗೆ ಡ್ರೆಸ್ ಯಾವ ಕಲರ್ ಇರುತ್ತೆ ಆ ಕಲರ್ ಅಪ್ಲೈ ಮಾಡಿ ಈ ರೀತಿ ಟ್ರೈ ಮಾಡಿಕೊಂಡು ನಂತರ ನೀವು ನಿಮ್ಗೆ ಯಾವ ಕಲರ್ಗೆ ಬೇಕು ಡ್ರೆಸ್ ಆ ಕಲರ್ಗೆ ಈ ರೀತಿ ಪಿನ್ ಮಾಡ್ಕೊಳ್ಳೋದ್ರಿಂದ ಪಿನ್ ಕಾಣಿಸೋದೇ ಇಲ್ಲ. ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ರೆಡ್ ಕಲರ್ ನೇಲ್ ಪಾಲಿಶನ್ನು ತಗೊಂಡು ಈ ರೀತಿ ಅಪ್ಲೈ ಮಾಡಿದ್ದೀನಿ. ಇವಾಗ ಕಲರ್ ಆದಂತಹ ಪಿನ್ ರೆಡಿ ಆಗಿದೆ. ಇವಾಗ ಇದನ್ನು ರೆಡ್ ಕಲರ್ ಡ್ರೆಸ್ಗೆ ಪಿನ್ ಮಾಡಿಕೊಂಡ್ರೆ ಅದು ಕಾಣಿಸೋದೇ ಇಲ್ಲ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಟಿಪ್ ಬಂದು, ಪಿಂಪಲ್ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಒಂದು ಟಿಪ್ಸನ್ನು ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವ್ರಿಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳು ಹೈಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ವ ಅವರಿಗೆ ಒಂದು ಏಜ್ ಅಂತ ಬಂದ ತಕ್ಷಣ ಮುಖದಲ್ಲಿ ಈ ರೀತಿ ಪಿಂಪಲ್ಸ್ಗಳು ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ನೀವು ಏನು ಮಾಡೋದು ಬೇಕಾಗಿಲ್ಲ, ಜಸ್ಟ್ ಈ ರೀತಿ ಹಾಲಿನ ಕೆನೆಯಲ್ಲಿ ಅರಿಶಿನ ಹಾಕಿ ಇದನ್ನು ಡೈಲಿ ಹಚ್ತಾ ಬಂದರೆ ಆ ಪಿಂಪಲ್ಸ್ ಎಲ್ಲನೂ ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಇದು ತುಂಬಾ ನ್ಯಾಚುರಲ್ ಇದೆ, ಹಾಗೆಯೇ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಖಂಡಿತ ಟ್ರೈ ಮಾಡಿ ನೋಡಿ,
ನೋಡಿ ನಿಮ್ಮ ಫೇಸ್ ಕೂಡ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ. ಹಾಗೆ ಪಿಂಪಲ್ಸ್ಗಳೆಲ್ಲ ನೀಟಾಗಿ ಹೊರಟೋಗುತ್ತೆ. ನೀವು ನಾರ್ಮಲ್ ಸ್ಕಿನ್ ಇರೋರು ಕೂಡ ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಮುಖ ತುಂಬಾ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಲಿನ ಕೆನೆ ಮನೆಯಲ್ಲಿ ನಾರ್ಮಲ್ ಆಗಿದ್ದೇ ಇರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಈ ರೀತಿ ಅರಿಶಿನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರುವಂಥ ಕಪ್ಪು ಕಲೆ ಆಗಿರ್ಬೋದು, ಮಡುವೆಗಳಾಗಿರ್ಬೋದು ಕಂಪ್ಲೀಟ್ ಆಗಿ ಹೋಗ್ತಾ ಬರುತ್ತೆ. ಸೊ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇದನ್ನು ಅಪ್ಲೈ ಮಾಡಿ 1/2 ಅವರ್ ಬಿಟ್ಟು ನಂತರ ಇದನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಕೈ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹೌದು, ಕೆಮಿಕಲ್ ಏನು ಇರೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ. ಮುಖದ ಮೇಲಿನ ಜಾಸ್ತಿ ಪಿಂಪಲ್ಸ್ಗೆ ಮನೆ ಮದ್ದು ಹೇಳಿ ಅಂತ ಕೇಳಿದ್ರಿ. ಆ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.